ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನಮೋ ನಮಃ ಶಂಕರಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಸದ್ಗುರು ಭಕ್ತರು, ಪ್ರೇಮ ಸ್ವರೂಪಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅತೃಪ್ತಿ, ಅಸಂತುಷ್ಟಿ ಎಷ್ಟಿದ್ದರೂ ಸಹಿತ ಮತ್ತೊಬ್ಬರನ್ನು ನೋಡಿ ನನಗದಿಲ್ವಲ್ಲ ಸಂಕಟಪಡ್ತಾನೆ. ಅಸಂತೋಷಕ್ಕೆ ಕಾರಣ ಮತ್ತೊಬ್ಬರನ್ನು ನೋಡುವಂಥದ್ದು. ಹಾಗಾದರೆ ಸಂತೋಷವಾಗಿರಬೇಕಾದ್ರೆ ನಾವೇನು ಮಾಡಬೇಕು? ನನ್ನ ಹತ್ರ ಏನು ಸಂಪತ್ತಿದೆಯೋ ಅದರಿಂದ ನಾನು ಸಂತುಷ್ಟನಾಗಿರಬೇಕಾದರೆ ಏನು ಮಾಡಬೇಕು ಎನ್ನುವುದನ್ನು ಒಂದು ಸುಭಾಷಿತದಲ್ಲಿ ಜ್ಞಾನಿಗಳು ಹೇಳಿದ್ದಾರೆ. ಆ ಸುಭಾಷಿತವನ್ನು ನೋಡೋಣ. ಸರ್ವಾ ಸಂಪತ್ತಯಸ್ತಸ್ಯ ಸಂತುಷ್ಟಂ ಯಸ್ಯ ಮಾನಸಂ ಉಪಾನದ್ಗೂಢಪಾದಸ್ಯ ನೂನಂ ಚರ್ಮಾವೃತೈವ ಭೂಃ. ಒಳ್ಳೆ ಸುಭಾಷಿತ. ಯಸ್ಯ ಮಾನಸಂ ಸಂತುಷ್ಟಂ ತಸ್ಯ ಸರ್ವಾಃ ಸಂಪತ್ತಯಃ. ಯಾವ ಮನುಷ್ಯನ ಮನಸ್ಸು ಸಂತುಷ್ಟವಾಗಿದೆಯೋ, ಸಂತೃಪ್ತವಾಗಿದೆಯೋ, ನನಗೆ ನನ್ನಲ್ಲಿರುವಂಥ ಸಂಪತ್ತು ಸಾಕು, ನಾನೇ ದೊಡ್ಡ ಶ್ರೀಮಂತ ಎಂದು ಯಾವನ ಮನಸ್ಸಿನಲ್ಲಿ ತೃಪ್ತಿ ಇದೆಯೋ, ತುಷ್ಟಿ ಇದೆಯೋ, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೇವೆ, ಸಾಕು. ನನ್ನ ಹತ್ರ ಒಂದು ಹಳೆಯ ಸ್ಕೂಟರ್ ಇದೆ, ಹಳೆಯ ಸೈಕಲ್ ಇದೆ, ಹೊಸ ಕಾರಿಲ್ಲ, ಅರಮನೆ ಇಲ್ಲ, ಬೇಡ, ಸಾಕು. ತನ್ನಲ್ಲಿರುವಂಥ ಸಂಪತ್ತಿನಿಂದ ಯಾವ ಮನುಷ್ಯನು ಸಂತುಷ್ಟನಾಗಿದ್ದಾನೆಯೋ, ಸಂತೋಷವಾಗಿದ್ದಾನೆಯೋ, ನನ್ನ ಮದುವೆ ಆಗಿಲ್ಲ, ಬೇಡ, ಪರವಾಗಿಲ್ಲ, ಸಂತೋಷವಾಗಿದೆ. ಮದುವೆ ಆಗಿದೆ, ಪತ್ನಿ ಇದ್ದಾಳೆ, ತುಂಬ ಸಂತೋಷ. ಮಕ್ಕಳಿಲ್ಲ, ಪರವಾಗಿಲ್ಲ. ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು, 2 ಮಕ್ಕಳಿದ್ದಾಗ ಸಾಕು, 2 ಹೆಣ್ಮಕ್ಳಿವೆ, ಸಾಕು. ನಮ್ಮಲ್ಲಿರುವಂಥ ಸಂಪತ್ತಿನಿಂದ ಯಾವ ಮನುಷ್ಯನ ಮನಸ್ಸು ಸಂತುಷ್ಟಂ, ಕ್ವೈಟ್ ಸ್ಯಾಟಿಸ್ಫೈಡ್, ಕ್ವೈಟ್ ಹ್ಯಾಪಿ, ತನ್ನ ಸಂಪತ್ತಿನಿಂದ ಯಾವನ ಮನಸ್ಸು ಸಂತುಷ್ಟವಾಗಿದೆಯೋ ಅವನಿಗೆ ಸರ್ವಾಃ ಸಂಪತ್ತಯಃ, ಪ್ರಪಂಚದಲ್ಲಿರುವ ಎಲ್ಲ ಸಂಪತ್ತುಗಳು ಸಿಕ್ಕಿದಂತೆಯೇ. ಏನಿದೆ ಆಶ್ಚರ್ಯ? ಒಬ್ಬ ಶ್ರೀಮಂತ ಇದ್ದಾನೆ,
ಅವನ ಹತ್ರ 100 ಕಾರಿದೆ, ಸಂತೋಷವಾಗಿದೆ. ಆ ಸಂತೋಷ ನನ್ನದೇ. ಯಾವಾಗ ನಾನು ನನ್ನ ಸಂಪತ್ತಿನಿಂದ ಯಾವಾಗಲೂ ಕೂಡ ಸಂತುಷ್ಟನಾಗಿದ್ದೇನೆ ಅಂತಾದರೆ, ಈ ಪ್ರಪಂಚದಲ್ಲಿ ಸಂಪತ್ತುಗಳು ಲಕ್ಷಾಂತರ ವೆರೈಟಿ. ಮನೆ ಇದೆ ಸಂಪತ್ತು, ಮಕ್ಕಳಿದ್ದಾರೆ ಸಂಪತ್ತು, ಆರೋಗ್ಯವಾಗಿದ್ದಾನೆ ಸಂಪತ್ತು, ಸುಂದರ ಮೂರ್ತಿ ಸಂಪತ್ತು, ಕೀರ್ತಿವಂತನಾಗಿದ್ದಾನೆ ಸಂಪತ್ತು, ಅಧಿಕಾರಿ ಸಂಪತ್ತು. ಆದರೆ ಯಸ್ಯ ಮಾನಸಂ ಸಂತುಷ್ಟಂ, ಹೀ ಹೂಸ್ ಮೈಂಡ್ ಈಸ್ ಎವರ್ ಹ್ಯಾಪಿ, ಎವರ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಹಿ ಪೊಸೆಸಸ್. ಅವನ ಹತ್ರ ಇರುವಂಥ ಸಂಪತ್ತಿನಿಂದ ಯಾವ ಮನುಷ್ಯನು ಯಾವಾಗಲೂ ಸಂತೋಷವಾಗಿರ್ತಾನೋ ಅವನಿಗೆ ಸರ್ವಾಹ ಸಂಪತ್ತಯ, ಸ್ತ್ರೀಲಿಂಗ, ಸಂಪತ್ತಿ ಸಂಪತ್ತಿ ಸಂಪತ್ತಯ, ಸರ್ವಾಹ ಸಂಪತ್ತಯ, ಎಲ್ಲ ಸಂಪತ್ತುಗಳು ದೊರಕಿದಂತೆ. ಭಗವಾನ್ ರಮಣ ಮಹರ್ಷಿಗಳು ಆತ್ಮಜ್ಞಾನದಿಂದ ಸಂತುಷ್ಟರಾಗಿದ್ದರು. ಅವರಿಗೆ ಯಾವಾಗಲೂ ಆನಂದ, ಯಾವಾಗಲೂ ಸಂತೋಷ ಮನಸ್ಸಿಗೆ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಉಪಾನದ್ಗೂಢಪಾದಸ್ಯ ನೂನಂ ಚರ್ಮಾವೃತೈವ ಭೂಹು. ಭೂಹು, ಭೂಮಿಯು ವಿಸ್ತಾರವಾಗಿದೆ. ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ರಸ್ತೆ ಮೇಲೆ, ಅಲ್ಲಿ ಟಾರ್ ಹಾಕಿದ್ದಾರೆ, ಟಾರ್ ಹಾಕಿಲ್ಲ, ಕಲ್ಲಿದೆ, ಮುಳ್ಳಿದೆ, ಸಿಂಬಳ ಇದೆ, ಸಗಣಿ ಬಿದ್ದಿದೆ, ಬೇಕಾದಷ್ಟು ತರಹದಲ್ಲಿ ರಸ್ತೆ. ಆ ಎಲ್ಲ ರಸ್ತೆಗಳಿಗೂ ಕೂಡ ಟಾರನ್ನು ಹಾಕಿಸುವುದಕ್ಕಾಗುವುದಿಲ್ಲ. ಈ ಪ್ರಪಂಚದಲ್ಲಿ ಬೇಕಾದ ಮೈಲಿಗಟ್ಟಲೆ ಇದೆ. ಯಾವುದು ಭೂಮಿ. ಎಲ್ಲೋ ಹೋಗ್ತೀವಿ ನಾವು, ಯಾವುದೋ ಊರು ಹೋಗ್ತೇವೆ, ಅಲ್ಲಿ ಬರೀ ಮುಳ್ಳು, ಬರೀ ಕಲ್ಲು, ಬರೀ ಕೊಳೆ ಇದೆ. ನಾವು ಸಂತೋಷವಾಗಿರ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ, ಉಪಾನತ್ ಗೂಢಪಾದಸ್ಯ, ಯಾವ ಮನುಷ್ಯನ ಪಾದವು, ಕಾಲು ಉಪಾನದ್ ಗೂಢ, ಉಪಾನತ್ತನ್ ಚಪ್ಪಲಿ, ಚಪ್ಪಲಿಯಿಂದ ರಕ್ಷಿಸಲ್ಪಟ್ಟಿದೆಯೋ, ನಾನು ನನ್ನ ಎರಡೂ ಕಾಲುಗಳಿಗೆ ಚಪ್ಪಲಿ ಹಾಕ್ಕೊಂಡು ಬಿಟ್ಟರೆ ನನ್ನ ಪಾಲಿಗೆ ನೂನಂ ಚರ್ಮಾವೃತ ಇವ ಭೂಹು. ಭೂಹು, ಇಡೀ ಭೂಮಿಯು ಚರ್ಮಾವೃತ, ಚರ್ಮದಿಂದ ಆವೃತವಾದಂತೆ ಆಗುತ್ತೆ. ಅಂದರೆ ನಾ ಚಪ್ಪಲಿ ಹಾಕ್ಕೊಂಡು ಮುಳ್ಳಿನ ಜಾಗದಲ್ಲಿ ಹೋಗ್ತಾ ಇದ್ದೇನೆ, ಮುಳ್ಳಿದೆ ಇರಲಿ, ನನ್ನ ಕಾಲು ಏನಾಗಿದೆ, ಒಳ್ಳೆ ಮೃದುವಾದಂಥ ಸುಪ್ಪತ್ತಿಗೆ ಹಾಕಿದೆ. ರಸ್ತೆಯಲ್ಲಿ ಹೋಗ್ತಾ ಇದ್ದೇನೆ, ಅಲ್ಲಿ ಸಿಂಬಳ ಬಿದ್ದಿದೆ, ರಕ್ತ ಇದೆ, ವಾಂತಿ ಅಥವಾ ಮತ್ತೊಂದು ನೋಡೋಕ್ಕಾಗ್ತಾ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದರೆ ನನಗೇನು ತೊಂದರೆ ಇಲ್ಲ. ಯಾಕೆ? ನನ್ನ ಕಾಲಿಗೆ ನಾನು ಚಪ್ಪಲಿಯನ್ನು ಹಾಕಿಕೊಂಡಿದ್ದೇನಲ್ಲವೇ. ಯಾವ ಮನುಷ್ಯನು ತನ್ನ ಕಾಲುಗಳಿಗೆ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇದ್ದಾನೋ ಅವನ ಪಾಲಿಗೆ ಇಡೀ ಭೂಮಿ ಚರ್ಮದಿಂದ ಆವೃತವಾಗಿದೆಯಲ್ಲವೇ. ಅಂದರೆ ಅವನ ಕಾಲಿಗೆ ಮುಳ್ಳು ಚುಚ್ಚುವುದಿಲ್ಲ, ಯಾವ ತೊಂದರೆಯಾಗುವುದಿಲ್ಲ, ಏನೂ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಮನುಷ್ಯನಿಗೆ ಸಂತೋಷ ಬಹಳ ಮುಖ್ಯ. ಸಂತುಷ್ಟಂ ಯಸ್ಯ ಮಾನಸಂ, ನಾವುಗಳು ನಮ್ಮ ಸಂಪತ್ತಿನಿಂದ ಸಂತುಷ್ಟರಾಗಿದ್ದು ಬಿಟ್ಟರೆ ನಮ್ಮ ಕಣ್ಣು ಮುಂದೆ ಶ್ರೀಮಂತರು ಬರಬಹುದು, ನಮ್ಮ ಕಣ್ಣು ಮುಂದೆ ಸುಂದರ ಮೂರ್ತಿಗಳು ತೋರಬಹುದು, ನಮ್ಮ ಕಣ್ಣು ಮುಂದೆ ದೊಡ್ಡ ಕಾರಿನಲ್ಲಿ ಅಧಿಕಾರಿಗಳು ಬರಬಹುದು. ಅದನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಅಸಂತೃಪ್ತಿ ಎನ್ನುವುದಿರುವುದಿಲ್ಲ. ಇದು ಜ್ಞಾನಿಗಳ ಸಂದೇಶ. ನೀವು ಬ್ರಹ್ಮಜ್ಞಾನಿಗಳನ್ನು ನೋಡಿ, ತುಂಬ ಸಿಂಪಲ್ ಆಗಿದೆ. ಸಿಂಪ್ಲಿಸಿಟಿ ಎಂಬಾಡಿಮೆಂಟ್. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸರಳ ಸುಂದರ ಮೂರ್ತಿಗಳು. ಒಂದು ಚಿನ್ನದ ಮುಂಗರ ಇಲ್ಲ, ಬೆಳ್ಳಿಯ ಪಂಚಪಾತ್ರ ಇಲ್ಲ, ಜರ್ತಾರಿ ಬಟ್ಟೆ ಇಲ್ಲ, ಪಳನೆ ವಿಭೂತಿ ಏನು, ಜ್ಞಾನಿ ಪುಂಗವರಾಗಿ ಸರಳವಾಗಿದ್ದರು. ಅವರ ಮನಸ್ಸು ಯಾವಾಗಲೂ ಸಂತುಷ್ಟವಾಗಿರ್ತಾ ಇತ್ತು. ನನ್ನ ಹತ್ರ ಇದಿಲ್ಲ, ಇದಿಲ್ಲ, ಇದಿಲ್ಲ ಎನ್ನುವ ನೋ ಕಂಪ್ಲೇಂಟ್ಸ್. ಯಾವನ ಮನಸ್ಸು ಯಾವಾಗಲೂ ಕೂಡ ಸಂತುಷ್ಟವಾಗಿದೆಯೋ,
ಸಂತೋಷದಿಂದ ತುಂಬಿದೆಯೋ, ವಿಶೇಷವಾಗಿ ಬ್ರಹ್ಮಜ್ಞಾನಾಮೃತದಿಂದ ಸಂತುಷ್ಟನಾಗಿದ್ದಾನೆಯೋ. ಬ್ರಹ್ಮಜ್ಞಾನವೇ ಅಮೃತ. ಆತ್ಮನಾ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಅಮೃತಂ. ಅಮೃತಪಾನ ಮಾಡ್ತಾ ಇದ್ದಾರೆ. ಅಹಂ ಬ್ರಹ್ಮಾಸ್ಮಿ. ಬ್ರಹ್ಮಜ್ಞಾನಿಗಳಿಗೆ ಯಾವ ಆಡಂಬರ ಬೇಕಾಗಿಲ್ಲ. ಅದೇ ರೀತಿಯಲ್ಲಿ ನಾವುಗಳು ಕೂಡ ಬ್ರಹ್ಮಜ್ಞಾನಿಗಳಾಗದೆ ಹೋದರೂ ಪರವಾಗಿಲ್ಲ, ಸಂತೋಷವಾಗಿರೋಣ. ನಮ್ಮಲ್ಲಿರುವಂಥ ಸಂಪತ್ತಿನಿಂದ ನಾವುಗಳು ಸಂತೋಷವಾಗಿದ್ದರೆ ನಮ್ಮ ಪಾಲಿಗೆ ಎಲ್ಲ ಸಂಪತ್ತುಗಳು ಒದಗಿದಂತೆಯೇ ಆಗುತ್ತವೆ. ಹೇಗೆ ನನ್ನ ಎರಡೂ ಕಾಲುಗಳಿಗೆ ಭದ್ರವಾದ ಸುಂದರವಾದಂಥ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇದ್ದರೆ ಎಲ್ಲಿ ಓಡಾಡಿದರೂ ಕೂಡ ನನ್ನ ಪಾಲಿಗೆ ಆ ಭೂಮಿಯು ಚರ್ಮದಿಂದ ಆವರಿಸಲ್ಪಟ್ಟಂತೆ ಆಗುತ್ತದೆ. ರೆಡ್ ಕಾರ್ಪೆಟ್ ಹಾಕಿದಾಗ ಆಗುತ್ತೆ ನೋಡಿ, ಮೃದುವಾಗಿರುತ್ತೆ. ಕೆಳಗಡೆಯಲ್ಲಿ ಮುಳ್ಳು, ಕೆಳಗಡೆಯಲ್ಲಿ ಎಂಜಲು, ಕೆಳಗಡೆಯಲ್ಲಿ ಸಿಂಬಳ. ನಾನು ಹೋಗ್ತಾ ಇದ್ದರೆ ಮೃದುವಾಗಿರುತ್ತಲ್ವೇ. ಆದ್ದರಿಂದ ಮನುಷ್ಯನು ಸಂತೃಪ್ತಿಯಿಂದ ಜೀವನ ಮಾಡಬೇಕು ಎನ್ನುವ ದಿವ್ಯ ಸಂದೇಶವನ್ನು ಈ ಸುಭಾಷಿತ ಹೇಳ್ತಾ ಇದೆ. ಸರ್ವಾ ಸಂಪತ್ತಯಸ್ತಸ್ಯ ಸಂತುಷ್ಟಂ ಯಸ್ಯ ಮಾನಸಂ ಉಪಾನದ್ಗೂಢಪಾದಸ್ಯ ನೂನಂ ಚರ್ಮಾವೃತೈವ ಭೂಃ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.